ಓಕೆ ಸರ್, ನೀವು ದಯವಿಟ್ಟು ಇಬ್ರು ಇಲ್ಲಿ. ಓಕೆ, ನಮ್ಮ ಕೇಶವಮೂರ್ತಿ ಸರ್ನ ವೇದಿಕೆ ಮೇಲೆ ಬಿಟ್ಕೊಡ್ತೀನಿ, ಆಯ್ತಾ? ಇವತ್ತು ವಂಡರ್ಫುಲ್ ಸಾಕಷ್ಟು ಮೈಸೂರಲ್ಲಿ ಮತ್ತೆ ಮಧ್ಯಪ್ರದೇಶ, ಹರಿಯಾಣ, ಸಾಕಷ್ಟು ಜಿಲ್ಲೆಗಳಲ್ಲಿ, ಸ್ಟೇಟ್ಗಳಲ್ಲಿ ಈ ಒಂದು ಕಾರ್ಯಕ್ರಮ ನಡೀತಾ ಇದೆ. ಲೀಡರ್ಸ್ ಎಲ್ಲ ಕಡೆನೂ ಸ್ಪ್ರೆಡ್ ಆಗಿದ್ದಾರೆ. ಇವತ್ತು ಇವರೊಂದು ಬಿಸಿ ಶೆಡ್ಯೂಲ್ ಅಲ್ಲಿ ಇವತ್ತು ಸಾಕಷ್ಟು ಬಿಸಿ ಇತ್ತು, ಬೇರೆ ಬೇರೆ ಕಡೆ ಕಾರ್ಯಕ್ರಮ, ಆದ್ರೂ ಅವರು ಒಂದು ಕಮಿಟ್ಮೆಂಟ್ ಕೊಟ್ಟಿದ್ದಾರೆ. ಇದೇ ಒಂದು ಕೊನೆಯ ನಿಮಗೆ ಅಚೀವರ್ಸ್ ತೋರಿಸ್ತಾ ಇದೀವಿ. ನಮ್ಮ ಕಂಪ್ನಿನಲ್ಲಿ ಟಾಪ್ ಫಸ್ಟ್ ಅಚೀವರ್ಸ್ ಅಂತ ಹೇಳಿದ್ರೆ ಇರೋದು 500 RP ಗೋಲ್ಡ್ ಫಂಡ್, 3 ಲಕ್ಷ ಗೋಲ್ಡ್ ಫಂಡ್, ಫಾರಿನ್ ಟ್ರಿಪ್, ಆಯ್ತಾ? ಮತ್ತೆ ಅದ್ರ ಜೊತೆ ಟ್ಯಾಬ್, ಗೋವಾ ಟ್ರಿಪ್, ಆಯ್ತಾ? ಮ್ಯಾಕ್ಸಿಮಮ್ 10 ರಿಂದ 20 ಲಕ್ಷ ಒಳಗಡೆ ಹಣನ ಅರ್ನ್ ಮಾಡಿರ್ತಾರೆ. ಅವರ ಒಂದು ಅನುಭವನ ಕೇಳಲ್ವಾ? ಹಾಗೆ ಮೊದಲನೇದಾಗಿ ನಮ್ಮ ರಾಮಕೃಷ್ಣ ಕುಲಾಲ್ ಸರ್ಗೆ ಅವರ ಎಕ್ಸ್ಪೀರಿಯನ್ಸ್ ಶೇರ್ ಮಾಡ್ಕೋಬೇಕಂತ ಕೇಳ್ಕೊಳ್ತಾ ಇದ್ದೀನಿ. ಪ್ಲೀಸ್ ಸರ್. ನಮಸ್ಕಾರ ಎಲ್ರಿಗೂ. ನಮಸ್ಕಾರ. ಓಕೆ, ತುಂಬ ಖುಷಿ ಆಗ್ತಾ ಇದೆ. ಬೆಳಗ್ಗೆ ಬಂದು ಕೂತಿದ್ದೀರಿ, ತುಂಬ ಶೆಡ್ಯೂಲ್ಗಳಲ್ಲಿ ಇದ್ರೂ ಸೊ ಬಂದು ಕೂತಿದ್ದೀರಾ, ತುಂಬ ಖುಷಿ ಆಗ್ತಿದೆ. ಯಾರೆಲ್ಲ ಮೊದಲನೇ ಸಲ ಬಂದು ಕೂತಿದ್ದೀರಿ, ಹೊಸದಾಗಿ ಬಂದಂಥವ್ರು, ಹೊಸ ಗೆಸ್ಟ್ ತುಂಬ ಜನ ಇದ್ದಾರೆ. ಓಕೆ, ಸೊ ನಿಮ್ಗೆಲ್ರಿಗೂ ಸ್ವಲ್ಪ ಕ್ಲಾರಿಟಿ ಬಂತು ಈಗ ಎಲ್ಲ ಅಲ್ವಾ ಹೇಳ್ತಾ ಇದ್ದಾರೆ. ಸೊ ಆದರೂ ತಲೆಯಲ್ಲಿ ಒಂದು ಸ್ವಲ್ಪ ಓಡ್ತಾ ಇರುತ್ತೆ. ಈ ಸಂಡೇ ಟೈಮಲ್ಲಿ ನಾವು ಮನೇಲಿ ಇರ್ಬೇಕಂತ ಟೈಮಲ್ಲಿ ಕರ್ಕೊಂಡ್ಬಂದು ಕೂರಿಸಿದ್ದಾರೆ. ಸೊ ಮನೆ ಕ್ಲೀನ್ ಮಾಡಬೇಕಾಗಿತ್ತು, ಬಟ್ಟೆ ವಾಶ್ ಮಾಡಬೇಕಾಗಿತ್ತು, ಮನೆಗೆ ಏನೋ ಐಟಮ್ ತರಬೇಕಾಗಿತ್ತು, ರೈಟ್ ಅಲ್ವಾ? ಏನೇನೋ ಕೆಲಸಗಳಿತ್ತು. ಆ ಕೆಲಸದ ಸಮಯವನ್ನು ನೀವಿಲ್ಲಿ ಕೊಟ್ಟಿದ್ದೀರಾ. ಸೊ ಈಗ ನಿಮ್ಗೆ ಕೊಟ್ಟಿದವ್ರಿಗೆ ಈಗ ಏನು ಕೊಟ್ಟಿವಿ, ಏನಕ್ಕೆ ಯೂಸ್ ಆಗ್ತಿದೆ ಅಂತ ಗೊತ್ತಾಯ್ತಲ್ವಾ? ಗೊತ್ತಾಗಿದೆಯಾ? ಶೋರ್ ಅಲ್ವಾ? ಸೊ ಮೈ ಡಿಯರ್ ಫ್ರೆಂಡ್ಸ್, ಹೇಳೋದಷ್ಟೇ ನೋಡಿ, ನಾನೇನು ಜಾಸ್ತಿ ಮಾತಾಡಕ್ಕೆ ಹೋಗೋದಿಲ್ಲ. ಸೊ ಇವತ್ತೆಲ್ಲರೂ ಆಲ್ರೆಡಿ ಹೇಳಿದ್ದಾರೆ. ಸೊ ನಾನು ಬೆಳೆದು ಪರರನ್ನ ಬೆಳೆಸುವಂತ ಒಂದು ಸಿಸ್ಟಮ್ ಯಾವ್ದಾದ್ರು ಇದ್ರೆ ಅದು ನಮ್ಮ ಸಂಸ್ಥೆ. ನಾವು ಊಟ ಮಾಡೋದ್ರಿಂದ ನಮಗ್ ಲಾಭ ಬರುತ್ತೆ, ನಾವು ಬಟ್ಟೆ ಹಾಕೊಳ್ಳೋದ್ರಿಂದ ನಮಗ್ ಲಾಭ ಬರುತ್ತೆ, ನಾವು ವೇರ್ ಮಾಡುವಂತ ಶೂ ಪರ್ಚೇಸ್ ಮಾಡೋದ್ರಿಂದ ನಮ್ಗೆ ಲಾಭ ಬರುತ್ತೆ ಅಂತ ಹೇಳಿದ್ರೆ ಯಾಕೆ ಹೊರಗಡೆ ಮಾಡಬೇಕು ಅಲ್ವಾ? ಯಾಕೆ ಹೊರಗಡೆ ಮಾಡಬೇಕು? ಸೊ ನಮ್ಮ ಸಂಸ್ಥೆ ಇದೆ, ಎಲ್ಲಿದೆ ಈ ಸಂಸ್ಥೆ? ಈ ಸಂಸ್ಥೆಯಿಂದ ಯೂಟಿಲೈಸ್ ಮಾಡ್ಕೊಂಡ್ರೆ ಬರುತ್ತೆ. ನಮ್ಮ ತಾತ ಮುತ್ತಾತನ ಕಾಲದಿಂದ ನಾವೇನ್ ಮಾಡ್ತಾ ಇದೀವಿ? ಪರ್ಚೇಸ್ ಮಾಡ್ತಾನೆ ಇದೀವಿ ಅಲ್ವಾ ಸರ್? ಪರ್ಚೇಸ್ ಮಾಡೋದೇನಾದ್ರು ಕಡಿಮೆ ಮಾಡಿದೀವಾ? ಮಾಡ್ಲೇಬೇಕಲ್ವಾ? ಸೊ ಯಾರು ಗ್ಯಾಸ್ ಸಿಲಿಂಡರ್ ಬೈ ಮಾಡಲ್ಲ ಮನೆಯಲ್ಲಿ? ಯಾರು ಕರೆಂಟ್ ಬಿಲ್ ಕಟ್ಟಲ್ಲ, ವಾಟರ್ ಬಿಲ್ ಕಟ್ಟಲ್ಲ? ಎಲ್ಲರೂ ಕಟ್ತಿರಲ್ವ? ಯಾರು ರೇಷನ್ ತರಲ್ಲ, ಯಾರು ಎಲೆಕ್ಟ್ರಾನಿಕ್ಸ್ ಐಟಮ್ಸ್ ತರಲ್ಲ, ಯಾರು ಗ್ರೋಸರಿ ತರಲ್ಲ? ಪ್ರತಿಯೊಬ್ರು ಮಾಡುವಂತ ಖರ್ಚಿಂದ ನಮ್ಗೆ ಎಲ್ಲೂ ದುಡ್ಡು ಬರಲ್ಲ. ಅದನ್ನ ನೀವು ಇಲ್ಲಿ ಮಾಡಿ, ಅದರಿಂದ ನಿಮ್ಗೆ ಖರ್ಚು ಬರುತ್ತೆ ಅಂತ ಹೇಳಿದ್ರು. ಇಷ್ಟೇ ಲಾಜಿಕ್. ಅರ್ಥ ಆಯ್ತಾ? ಇದೇನು ರಾಕೆಟ್ ಸೈನ್ಸ್ ಇಲ್ಲ ಮೈ ಡಿಯರ್ ಫ್ರೆಂಡ್ಸ್, ರಾಕೆಟ್ ಸೈನ್ಸ್ ಇಲ್ಲ. ವೆರಿ ಈಸಿ ಆಗಿದೆ. ಆ ಈಸಿ ಆಗಿರುವಂತ ಬಿಸ್ನೆಸ್ ಮಾಡಿದಕ್ಕೆ ಇವತ್ತು ಒಂದು ಕೆಳಗಡೆ ಒಂದು BMW ಬೈಕ್ ನಿಂತಿದೆ, ನೋಡಿದ್ರ? BMW ಬೈಕ್ ನಿಂತಿದೆ, ನೋಡಿದ್ರ? ಯಾರೆಲ್ಲ ನೋಡಿದ್ರಿ? ಯಾರೆಲ್ಲ ನೋಡಿದ್ರಿ? ಎಲ್ಲರೂ ನೋಡಿದ್ರ? ಅದೇ ಬೈಕ್ ಕೀ ಸರ್. ಅರ್ಥ ಮಾಡ್ಕೊಳ್ಳಿ ಮೈ ಡಿಯರ್ ಫ್ರೆಂಡ್ಸ್. 3.5 ತಿಂಗಳ ಹಿಂದೆ ಈ ಕಾನ್ಸೆಪ್ಟ್ ನ ಅರ್ಥ ಮಾಡ್ಕೊಂಡ್ವಿ. ಈ ಕಾನ್ಸೆಪ್ಟ್ ನ ಅರ್ಥ ಮಾಡ್ಕೊಂಡು ಬಿಸ್ನೆಸ್ ಏನು ಅಂತ ತಿಳ್ಕೊಂಡ್ವಿ. ಬಟ್ ಡಿಸೆಂಬರ್ ಅಲ್ಲಿ ಹೇಳಿದವ್ರು ಇಲ್ಲೇ ಇದ್ದಾರೆ ನೋಡಿ. ಡಿಸೆಂಬರ್ ಅಲ್ಲಿ ಹೇಳಿದ್ರು, ಆದ್ರೆ ಇವರ ಮೊಬೈಲ್ ನಂಬರ್ ನಾನು ಬ್ಲಾಕ್ ಲಿಸ್ಟ್ ಹಾಕಿದ್ವಿ. ಎಷ್ಟೋ ಜನ ನಿಮ್ಗೂ ಮಾಡಿರ್ತಾರೆ, ಮಾಡಲೇಬೇಕು. ಯಾಕಂದ್ರೆ ನಮ್ಗೆ ಅವಾಗ ಅರ್ಥ ಆಗಿರಲ್ಲ. ಏನಂತ ಹೇಳಿದ್ರೆ ನಮ್ಮ ಮೈಂಡ್ ಅಲ್ಲಿ ಬರೋದು ಇಷ್ಟೇ, ಇದು ಸ್ಕೀಮ್ ಇರಬಹುದು, ಚೈನ್ ಲಿಂಕ್ ಇರಬಹುದು, ಜನ ಹಿಡಿಯುವ ಬಿಸ್ನೆಸ್ ಇರಬಹುದು, ಡೈರೆಕ್ಟ್ ಸೆಲ್ಲಿಂಗ್ ಏನೋ, ನೆಟ್ವರ್ಕ್ ಮಾರ್ಕೆಟಿಂಗ್ ಏನೋ ಅನ್ನೋ ಮೈಂಡ್ ಸೆಟ್ ಅಲ್ಲಿ ನಾವೆಲ್ಲರೂ ಕೂತಿದ್ವಿ. ನಾನು ಹಾಗೆ ಕೂತಿದ್ದೆ. ಅದಾದ ನಂತರ ಸೊ ಇವ್ರ ಮೊನ್ನೆ ರೀಸೆಂಟ್ ಆಗಿ 3.5 ತಿಂಗಳ ಹಿಂದೆ ನಮ್ಮ ಊರು ಉಡುಪಿ, ಇವ್ರದ್ದು ಉಡುಪಿ. ಓಕೆ, ಉಡುಪಿಗೆ ಬಂದಿದ್ರು. ಹೋಟ್ಲಲ್ಲಿ ಮಸಾಲೆ ದೋಸೆ ತಿಂತಾ ಇದ್ರು. ನಾನು ಕಾರ್ ನಿಲ್ಸಿ ಆ ಹೋಟ್ಲಿಗೆ ಹೋದೆ. ಸರ್ ಅಂದ್ರು. ನಾನು ತಲೆ ಕೆರ್ಸ್ಕೊಂಡೆ. ಏನ್ ಗೊತ್ತಾ, ಈ ಸ್ಕೀಮ್ ನಮಗೆ ನನಗೆ ಸಿಕ್ತಲ್ಲ ಅಂತ. ರಿಯಲಿ ನಿಮ್ ಮನ್ಸಲ್ಲಿ ಬರೋದದು. ಸೊ ನನ್ನ ಮನ್ಸಲ್ಲಿ ಹಂಗೆ ಬಂತು. ಅದಾದ್ಮೇಲೆ ಸರ್ ದೋಸೆ ತಿನ್ನೋಣ ಅಂದ್ರು. ಹೋಟ್ಲಿಗೆ ಯಾತಕ್ಕೆ ಹೋಗಿರ್ತೀವಿ? ತಿನ್ನಕ್ಕೆ ತಾನೆ. 6 ಗಂಟೆಗೆ ನಾನು ಹೇಳಿದೆ ಹೋಟ್ಲಿಗೆ ಬರೋದೇ ತಿನ್ನಕ್ರಿ. ಸರ್ ಬನ್ನಿ ಸರ್ ನಮ್ಮ ಜೊತೆ ಮಸಾಲೆ ದೋಸೆ ತಿನ್ನೋದು. ಆಯ್ತು, ತಿಂದ್ವಿ. 480 ರೂಪಾಯಿ ಬಿಲ್ ಆಯ್ತು. ನಾನು ತೆಗ್ದೆ ಬಿಲ್ ತರ ಬಂದೆ. ಬಿಲ್ ತಂದವನು ನಾನು ಕೊಡಕ್ ಹೋದೆ. ಸರ್ ನಾನು ಪೇ ಮಾಡ್ತೀನಿ ಅಂತ ಹೇಳಿದ್ರು. ಯಾರು? ನಾನು ಬಿಲ್ನ ಪೇಮೆಂಟ್ ಮಾಡ್ತೀನಿ ಅಂದ್ರು. ಇಲ್ಲ ಸರ್ ನಾನೇ ಕೊಡ್ತೀನಿ. ಸರ್ ನಾನು ಮಾಡ್ತೀನಿ ಅಂದ್ರು. ಈ ನಮ್ದು ರೂಪೇ ಕಾರ್ಡ್ ಇದೆ ಗೊತ್ತಾ? ರೂಪೇ ಕಾರ್ಡ್ ಬಗ್ಗೆ ಹೇಳಿ. ಆ ರೂಪೇ ಕಾರ್ಡ್ ಅಲ್ಲಿ ತೆಗೆದು ಸ್ವೈಪ್ ಮಾಡುದು. ರೂಪೇ ಕಾರ್ಡ್ ಸ್ವೈಪ್ ಮಾಡಿದ್ರು. ಆವಾಗ ಏನ್ರಿ ಇದೆ ಅಂತ ಕೇಳಿದೆ. ಸರ್ ಅದೇ ಅವತ್ತು ಹೇಳಿದಲ್ಲ ಸ್ಮಾರ್ಟ್ ಕ್ಲಿಕ್. ಯಾವುದು ಸ್ಮಾರ್ಟ್ ಕ್ಲಿಕ್? ನಾನೇನು ಕೇಳಿರ್ಬೋದು ಹೇಳಿ?
ಇನ್ನು ಬದುಕಿದೆಯಾ ಕಂಪನಿ ಕೇಳಿದೆ. ಕಂಪನಿ ಬದುಕಿದೆಯಾ? ಏನು ಸರ್, ಇಲ್ಲ ಇದೆ ನೋಡಿ ರೂಪೇ ಕಾರ್ಡ್. ಸೊ ರೂಪೇ ಕಾರ್ಡ್ ಗೊತ್ತಲ್ಲ ನಿಮಗೆ, RBI ಗೈಡ್ಲೈನ್ಸ್ ಪ್ರಕಾರ ನಂತರ ನಡೆಯುವಂಥದ್ದು ರೂಪೇ ಕಾರ್ಡ್. ಇದರಲ್ಲಿ ಬಿಲ್ ಮಾಡೋದು, ನಮ್ಗೆ ಇದ್ರ ಬಗ್ಗೆ ಎಲ್ಲ ಮಾಹಿತಿ ಗೊತ್ತಿದೆ. ರೂಪೇ ಕಾರ್ಡ್ ಎಲ್ಲ ಗೊತ್ತಿರೋದ್ರಿಂದ ಸೊ ಕರೆಕ್ಟಾಗಿ ಅಲ್ಲಿ ಬಿಲ್ ಪೇಮೆಂಟ್ ಆಯಿತು. ಶಾಕ್ ಆಯಿತು. ಏನ್ರಿ ಅಂದೆ, ಅದೇ ಹೇಳಿದಲ್ಲ ಸರ್ ಇನ್ನು ಬದುಕಿದೆಯಾ ಕೇಳಿದೆ. ಸರ್ ಏನು ಸರ್, 8 ಲಕ್ಷ ಅರ್ನ್ ಮಾಡಿದ್ದೀನಿ, ತಿಂಗಳಿಗೆ 2 ಲಕ್ಷ ಇನ್ಕಮ್ ತಗೊಳ್ತೀನಿ ಸರ್. ವೃತ್ತಿ ಜೀವನ ಏನು ಹೇಳಿ, ಡ್ರೈವಿಂಗ್ ಫೀಲ್ಡ್ ಅಲ್ಲಿ ಇರುವಂತವ್ರು ತಿಂಗಳಿಗೆ 2 ಲಕ್ಷ ಇನ್ಕಮ್ ಅಂದಾಗ ನಮಗ್ ತಲೆ ಒಂದ್ ಸ್ವಲ್ಪ ಓಪನ್ ಆಯ್ತು. ಅದು ಟ್ಯಾಕ್ಸ್ ಪೇಯ್ಡ್ ಅಮೌಂಟ್, ವೈಟ್ ಮನಿ ಅಕೌಂಟ್. ನಾವೆಲ್ಲ ಬರೀ ಉಡುಪಿ ಕಡೆ ಬರೀ ಬುದ್ಧಿವಂತರಲ್ವಾ, ತೋರಿಸಿ ನಾನು ಅಕೌಂಟ್ ಓಪನ್ ಮಾಡಿ ತೋರಿಸಿ. ಇಂಥದ್ದು ನಾನು ಸುಮಾರು ನೋಡಿದೀನಿ. 1999ರಿಂದ ನೋಡಿದ್ವಿ. ಯಾವಾಗಿಂದ? 1999ರಿಂದ ಈ ಥರದ್ದು ನೋಡಿದೀವಿ. ಇದು ಅದೇ ಅಂತ ಹೇಳಿ ತೋರಿಸಿ ಅಂದೆ. ಎಲ್ಲ ತೋರಿಸಿದ್ರು. ನಮಗೆ ತಲೆ ಕೆಟ್ಟಾಯ್ತು. ಸರ್ ನಾಳೆ ಇಲ್ಲಿ ಬರ್ತೀನಿ, ನಿಮ್ಮ ಆಫೀಸಲ್ಲಿ ಹೇಳಿ, ಅವಾಗ ಗೊತ್ತು ಬಿಡ್ತೀವಿ ನಾವು. ನಿಮ್ಮ ಆಫೀಸಲ್ಲಿ ಹೇಳಿ ನಾಳೆ ಬೆಳಿಗ್ಗೆ ಬರ್ತೀನಿ ಅಂದೆ. ಚೆಕ್ ಮಾಡ್ತೀನಿ. ಚೆಕ್ ಮಾಡ್ತೀನಿ. ಇವ್ರು ಬರ್ಬೇಕಿದ್ರೆ ಮುಂಚೆ ಬೆಳಗ್ಗೆ ಬೇಗ ಬಂದ್ಬಿಟ್ಟಿದ್ದೀನಿ ನಾನು. 9:09 ಇದೆ. ಇವ್ರು ಬಂದ್ರು, ಎಲ್ಲ ಕೂತ್ಕೊಂಡು ಎಲ್ಲ ಮಾತಾಡಿದ್ವಿ. ಅದಾದ ನಂತರ ಸೊ ಈ ಸಂಸ್ಥೆಯ ಸಂಸ್ಥಾಪಕರನ್ನೆಲ್ಲ ಭೇಟಿ ಮಾಡಿಸಿದ್ರು. ಆವಾಗ ಆ ಸಂಸ್ಥಾಪಕರು ನಮ್ಮ ಆತ್ಮೀಯ ಸ್ನೇಹಿತರು 2006ರಿಂದ ಆವಾಗ ಕೂತ್ಕೊಂಡು ಕೇಳಿದೆ, ಸೊ ಈ ಕಂಪ್ನಿ ಹಿಂಗೆ ಸರ್ ಪ್ಲಾನು, 1 ವರ್ಷದ 2 ವರ್ಷದ 3 ವರ್ಷದ ಅಂತ. ಏನ್ ಸರ್, ಈ ಕಂಪ್ನಿಯನ್ನ ಪಬ್ಲಿಕ್ ಲಿಮಿಟೆಡ್ ಮಾಡ್ತೀನಿ, 2026 ಮಾರ್ಚಿಗೆ ಈ ಸಂಸ್ಥೆಯನ್ನ ಪಬ್ಲಿಕ್ ಲಿಮಿಟೆಡ್ ಮಾಡ್ತೀವಿ ಅಂತ ಹೇಳಿದ್ರು. ಆವಾಗ ನಮಗೆ ಕ್ಲಾರಿಟಿ ಬಂತು, ಗ್ಯಾರಂಟಿಯಾಗಿ ಹೇಳಿದ್ವಿ. ಸೊ ಹೇಳಿದ ತಕ್ಷಣ ನಾವು ಜೋಶಲ್ಲಿ ಏನ್ ಮಾಡ್ತೀವಿ ಹೇಳಿ, ಮಾಡ್ಲೇಬೇಕಂತ ನಾವು ಹೊಡ್ತೀವಲ್ವಾ. ಈಗ ನೀವು ಅಷ್ಟೇ ಮಾಡ್ಲೇಬೇಕಂತ ಹೊಡ್ತೀರಾ, ಹೊರಟಿ ಒಂದು 4 ಜನಕ್ಕೆ ಕೇಳ್ಬಿಡ್ತೀರಾ, ಅವನು ನಿನಗೇನು ಬೇರೆ ಕೆಲಸ ಇಲ್ವಾ ಅಂತ ಕೇಳ್ಬಿಡ್ತೀನಿ. ನಾನು ಫೋನ್ ಮಾಡಿ ಹೇಳಿದ ತಕ್ಷಣ ಅವನಿಂದ ನಿನ್ಗೇನು ಬೇರೆ ಕೆಲಸ ಇಲ್ವಾ ಅಂತ. ಇಲ್ಲೊಬ್ರು ಇದ್ದಾರೆ ನೋಡಿ, ಇಲ್ಲೊಬ್ರಿಗೆ ಕಳಿಸ್ಬಿಟ್ಟೆ. ನಾನು ಫೋನೇ ರಿಸೀವ್ ಮಾಡಿಲ್ಲ. 2 ವಾರ ನನಗೆ ಸಿಕ್ಕೇ ಇಲ್ಲ ಅವು. 2 ವಾರ. ಸೊ ಇವ್ರಿಗೆ ಹೇಳಿದೆ, ನೋಡೋಣ ಸರ್ ಇದೆಲ್ಲ ಆಗುತ್ತಾ ವರ್ಕೌಟ್ ಅಂದ್ರು. ಬನ್ನಿ ಅಂದೆ. ಸೊ ಇಲ್ಲೊಬ್ರು ಕಲ್ಯಾಣರಾವ್ ಕ್ಯಾಬ್ ಅವರು ಅಂತ ಮಾಡ್ತಾರಲ್ಲ, ಕ್ಯಾಬ್ ಅವರು, ನಾನು ಇವತ್ತು ಟ್ಯಾಬನ್ನು ಇದ್ರಲ್ಲೇ ಇಟ್ಕೊಂಡಿದ್ದೀನಿ ಅಂತ ಹೇಳಿದ್ರಲ್ಲ. ಕಲ್ಯಾಣ್ ಸರ್ ಬನ್ನಿ ಸರ್ ಒಂಚೂರು. ಏನ್ ಹೇಳಿ, ಟ್ಯಾಬನ್ನು ಇವತ್ತು ಹೆಂಗೆ ಮಲಗಲ್ಲೂ ಇಟ್ಕೊಂಡಿರ್ತೀವಿ, ಕೈಯಲ್ಲಿ ಇಟ್ಕೊಳ್ತೀವಿ ಅಂತ ಹೇಳ್ತಾರಲ್ಲ. ಅವ್ರಿಗೆ ನಾನು ಸೊ ಯಾವಾಗ ಕಳ್ಸಿದ್ದೀನಿ ಅಂದ್ರೆ ಎಷ್ಟು ತಾರೀಕು ಕಳ್ಸಿದೆ ಸರ್ ನಿಮಗೆ? ನನ್ನ ಕಂಪನಿಯ ಗ್ರೂಪ್ ವಿಡಿಯೋಸ್ ಅಲ್ಲ ಸರ್, ಜುಲೈ ತಿಂಗಳಲ್ಲೇ ಕಳಿಸ್ಬಿಟ್ಟೆ ಅವ್ರಿಗೆ. ಆ ಅಪ್ಪಂಗೆ ಫೋನ್ ಮಾಡಿದ್ರೆ ಏನ್ ಹೇಳೋದು, ಸರ್ ನಿಮ್ಗೆ ಬೇರೆ ಕೆಲಸ ಇಲ್ಲ ಸರ್, ಪೊಲಿಟಿಕ್ಸ್ ಅಲ್ಲಿ ಇದ್ದೀರಾ, ಈ ಸ್ಕೀಮ್ ಎಲ್ಲ ಬೇಕಾ ಸರ್? ನಾನು ಹೆಂಗೋ ಹೊಟ್ಟೆಪಾಡು ಮಾಡ್ತಾ ಇದ್ದೀನಿ ಸರ್. ಈ ಯಾವುದೋ ಮಾರ್ಕೆಟಿಂಗ್ ಕಂಪ್ನಿ ಕರ್ಕೊಂಡೋಗಿ ನಮ್ಮ ಹೆಂಡತಿ ಮಕ್ಕಳನ್ನ ಉಪವಾಸ ಕೆಡಬೇಡಿ ಸರ್. ಮಾರ್ಕೆಟಿಂಗ್ ಸವಾಸ ಹೆಂಡತಿ ಮಕ್ಕಳು ಉಪವಾಸ ಅಂತ ಡೈಲಾಗ್ ಕೊಡಿದ್ರು. ಇದನ್ನ ಸುಳ್ಳು ಹೇಳ್ತಾ ಇಲ್ಲ, ನಾವು ಸುಳ್ಳು ಹೇಳೋದು ದೇವರೊಳಗೆ ನಿಮ್ಮ ಹತ್ರ ಹೇಳಲ್ಲ. ಅವ್ರಿಗೆ ಹೇಳಿದ್ವಿ, ಅವರು ಅಕ್ಸೆಪ್ಟ್ ಮಾಡಿರ್ಲಿಲ್ಲ. ಆದ್ರೂ ಮಾಡ್ಬೇಕಲ್ಲ, ಮತ್ತೆ ಬಿಟ್ಟಿಲ್ಲ. ಇವ್ರನ್ನ ಕಿಡ್ಕೊಂಡೆ ಸೀದಾ ಹೋದೆ. ನಾವು ಫೋನಲ್ಲಿ ಹೇಳ್ತೀವಿ ಜಾಸ್ತಿ ಕತೆ. ಎಲ್ಲ ಹೇಳ್ತೀವಿ, ಫೋನಲ್ಲಿ ಹೇಳ್ತೀವಿ. ಫೋನಲ್ಲಿ ನಂಬ್ತಾರೆ ಅವರು, ಯಾವುದೋ ಮೂಡಲ್ಲಿ ಇರ್ತಾರೆ. ಸೀದಾ ಕರ್ಸ್ಕೊಂಡ್ವಿ, ನೀಟಾಗಿ ಅರ್ಥ ಮಾಡ್ತೀವಿ. ಇದು ನೆಟ್ವರ್ಕ್ ಮಾರ್ಕೆಟಿಂಗ್ ಅಲ್ಲ, ಸ್ಕೀಮ್ ಅಲ್ಲ. ಮನೆಯಲ್ಲಿ ನಿಮ್ಮ ಮನೆಗೆ ಬೇಕಾಗುವಂತ ವಸ್ತುಗಳನ್ನ ನೀವು ಪರ್ಚೇಸ್ ಮಾಡೋದ್ರಿಂದ ನಿಮಗೆ ಲಾಭ ಬರುತ್ತೆ ಅಂದ್ವಿ ಸರ್. ಇವತ್ತು ನಮ್ಮ ಸರ್ ಬಗ್ಗೆ ಒಬ್ಬರ ಬಗ್ಗೆ ಹೇಳಬೇಕು. ಪಾಪ ಎಕ್ಸಾಮ್ ಬರೆಯೋಕೆ ಹೋದವರು ಇಲ್ಲಿ ಕೂತ್ಕೊಂಡು ಇವತ್ತು ನಮ್ಮ ಪ್ರೋಗ್ರಾಮ್ ಹೋದ್ರ. ಇವ್ರ ಆತ್ಮೀಯ ಒಬ್ಬರು ಸ್ನೇಹಿತರು ಎಕ್ಸಾಮ್ ಬರೆಯೋಕೆ ಹೋಗಿದ್ದವರು, ಗೌರ್ಮೆಂಟ್ ಎಕ್ಸಾಮ್ ಬರೆಯೋಕೆ ಹೋದವರು ಇವತ್ತು ಈ ಸಂಸ್ಥೆ ಬಗ್ಗೆ ಸಂಪೂರ್ಣವಾದಂತ ನಾಲೆಜ್ ನ ತಗೊಂಡು ಹೋದ್ರು. ಅಂದ್ರೆ ಅರ್ಥ ಮಾಡ್ಕೊಳ್ಳಿ, ಆವತ್ತು ಕೂತ್ಕೊಂಡು ನಾವು ಮಾಹಿತಿ ಕೊಟ್ಟಿದ್ದಕ್ಕೆ ಕಲ್ಯಾಣರಾವ್ ಸರ್ ಎಷ್ಟು ಸಂಪಾದನೆ ಮಾಡಿದ್ರಿ ಸರ್? 75. ತಾವು ಎಷ್ಟು ಮಾಡಿದ್ರಿ ಸರ್? 7 lakhs. ನಾಗರಾಜ್ ಸರ್ ಎಷ್ಟು ಮಾಡಿದ್ರಿ ಸರ್? 5 ಲಕ್ಷ. ಚಂದ್ರಪ್ರಕಾಶ್ ಸರ್ ಎಷ್ಟು ಮಾಡಿದ್ರಿ ಸರ್? 450. ನಿಮ್ಗೆ ಎಷ್ಟಾಯ್ತು ಸರ್? ಮೋರ್ ದನ್ 7 ಲಕ್ಷ. ಈಗ ನಾನೊಬ್ಬ ಮೋಸ ಮಾಡಿದ್ನೆ ಅವರಿಗೆಲ್ಲ? ನೀವೇ ಹೇಳಿ ಮೈ ಡಿಯರ್ ಫ್ರೆಂಡ್ಸ್, ನಾನೇನಾದ್ರೂ ಮೋಸ ಮಾಡಿದ್ನ? ಮೈ ಡಿಯರ್ ಫ್ರೆಂಡ್ಸ್, ಅವರಿಗೆ ದುಡ್ಡು ಕೊಡಿಸಿ ನಾನಿವತ್ತು 13 ಲಕ್ಷ ಅರ್ನ್ ಮಾಡಿದ್ದೆ. ಹೊರಗಡೆ ಏನ್ ನಿಂತಿದೆ ಅಂತ ಹೇಳಿದೆ? ಚೆನ್ನಾಗಿದೆಯಲ್ಲ ಜೊತೆಗೆ ಅದು ಕಾರ್ಯಕರ್ತರ ಗೊತ್ತಾ? ಕೋರ್ಸ್ ಮಾಡಿಲ್ಲ ಇವರು, ಮಸಾಲೆ ದೋಸೆ ತಿನ್ಸಿಲ್ಲ ಅಂತ ಹೇಳಿದ್ರೆ ಇವತ್ತು ನಾನು ಇದ್ರಲ್ಲಿ ಇರ್ತಾ ಇರ್ಲಿಲ್ಲ. ಅನ್ಬ್ಲಾಕ್ ಮಾಡ್ತಾರೆ. ತಪ್ಪು ನಮ್ಮ ಸ್ನೇಹಿತರುಗಳದ್ದಲ್ಲ, ನಾವು ಅವರಿಗೆ ಅರ್ಥ ಮಾಡಿಸ್ತಾ ಇರೋದೇ ನಮ್ಮ ತಪ್ಪು. ನಿಜ. ಕರೆಕ್ಟಾ ಮೇಡಮ್ ಅವರೇ? ಕರೆಕ್ಟಾ? ಯಾವುದೇ ವ್ಯಕ್ತಿ ಇರಲಿ, ಅವ್ರಿಗೆ ಕೂತ್ಕೊಂಡು ಏನ್ ಮಾಡ್ಬೇಕು ವಿಷಯ ಅವರೇ, ಅವರಿಗೆ ನಾವು ಕರೆಕ್ಟಾಗಿ ಅರ್ಥ ಮಾಡಿಸ್ಬೇಕು. ಅವರಿಗೆ ಸಂಪೂರ್ಣವಾದಂತ ಮಾಹಿತಿಯನ್ನು ನಾವು ಅವ್ರಿಗೆ ಕೊಡಬೇಕು. ಇದು ಏನ್ ಬಿಸ್ನೆಸ್ ಅಂತ. ಆವಾಗ ಮಾತ್ರ ಅವ್ರು ನಮ್ಮನ್ನ ಅಕ್ಸೆಪ್ಟ್ ಮಾಡ್ತಾರೆ. ಇಲ್ಲ ಅಂತ ಹೇಳಿದ್ರೆ ಇವನು ಬಂದ,
ಸೈತಾನು ಬಂತು ಅಂತ ಹೇಳ್ತೀವಲ್ಲ, ಭೂತ ಬಂತು ಅದೇ ಕಥೆ ಆಗತ್ತೆ. ಕರೆಕ್ಟಾ? ಇದು ಭೂತ ಅಲ್ಲ ಮೈ ಡಿಯರ್ ಫ್ರೆಂಡ್ಸ್, ಇದು ದೇವರು. ಏನೇಳಿ? ಇದು ದೇವರು. ಮೈ ಡಿಯರ್ ಫ್ರೆಂಡ್ಸ್, ನಾವು ಖರ್ಚು ಮಾಡೋದ್ರಲ್ಲಿ ದುಡ್ಡು ಬರುತ್ತೆ ಅಂದ್ರೆ ಎಲ್ಲಾದ್ರೂ ಇದೆಯಾ? ಈಗ ನಾವು ಇಷ್ಟು ಜನಕ್ಕೆ ಅವಕಾಶ ಕೊಟ್ವಿ, ಯಾರಾದ್ರೂ ಬೇಜಾರು ಮಾಡ್ಕೊಂಡ್ರಾ? ಇಲ್ಲ. ಯಾರಾದ್ರೂ ಲಾಸ್ ಆಯ್ತಾ? ನೋಡಿ, ನಮ್ಮ ಇವರು ಎಲ್ಲಿ ಕೆಲಸ ಮಾಡ್ತಾರೆ, ಕಾರ್ಪೆಂಟರ್ ಆಗಿ ಕೆಲಸ ಮಾಡ್ತಾರೆ ಅಂತ ಒಬ್ಬ ವ್ಯಕ್ತಿ ಇವತ್ತು ನಮ್ಮ ಕಂಪ್ನಿಯಲ್ಲಿ 20,000ಕ್ಕಿಂತ ಜಾಸ್ತಿ ಅರ್ನ್ ಮಾಡಿದ್ದಾರೆ. ನಮ್ಮ ವಿಧಾನಸೌಧದಲ್ಲಿ ಕೆಲಸ ಮಾಡ್ತಾರೆ ಅಂತ ಒಬ್ಬ ವ್ಯಕ್ತಿ ನಮ್ಮ ಜೊತೆಗೆ ಬಿಸ್ನೆಸ್ ಪಾರ್ಟ್ನರ್ ಆಗಿದ್ದಾರೆ. ಯಾರು ಬೇಕಾದ್ರೂ ನೋಡಿ, ನಮ್ಮ ಟ್ರೇಡಿಂಗ್ ಅಲ್ಲಿ ಕೆಲಸ ಮಾಡ್ತಾರೆ ಅಂತ ನಮ್ಮ ಮೈಥಿಲಿ ಮೇಡಮ್ ಅವರಾಗಿರ್ಬೋದು, ಎಲ್ರಿಗೂ ಬೇಕು. ನಾನು ಹೇಳ್ತಿರೋದು ಯಾರಿಗೆ ಬೇಡ ಗೊತ್ತಾ? ಯಾರು ಊಟ ಮಾಡಲ್ಲ ಅವ್ರಿಗೆ ಬೇಡ, ಯಾರು ಬಟ್ಟೆ ಹಾಕಲ್ಲ ಅವ್ರು ಬೇಡ, ಸೊ ಯಾರಿಗೆ ಕರೆಂಟ್ ಬಿಲ್ ಕಟ್ಟಲ್ಲ ಅವ್ರು ಬೇಡ, ಯಾರಿಗೆ ವಾಟರ್ ಬಿಲ್ ಕಟ್ಟಲ್ಲ ಅವ್ರಿಗೆ ಬೇಡ. ಯಾರಾದ್ರೂ ಇದಾರೆ ಭೂಮಿ ಮೇಲೆ? ಮೇಡಮ್ ಇದಾರ ಭಯ್ಯ? ಏನ ಎಲ್ರಿಗೂ ಬೇಕು. ಕಾಂಗ್ರೆ ಸರ್ ಆಯ್ತಲ್ವಾ? ಎಲ್ರಿಗೂ ಬೇಕು. ನಾವು ಅವ್ರಿಗೆ ಅರ್ಥ ಮಾಡಿಸ್ಬೇಕು ಮೈ ಡಿಯರ್ ಫ್ರೆಂಡ್ಸ್. ಅರ್ಥ ಮಾಡಿಸೋದಕ್ಕೆ ಮೊನ್ನೆ ಒಂದು ಪ್ರೋಗ್ರಾಮ್ ಮಾಡಿದ್ವಿ. ಹೋದ ಸಂಡೇ ಮಿನಿಮಮ್ 1,300 ಜನ ಗ್ಯಾದರ್ ಆಗಿದ್ರು. ಎಷ್ಟು? 1,300 ಜನ. ಮೊನ್ನೆ ಆಲ್ಮೋಸ್ಟ್ ಯಾರೆಲ್ಲ ಬಂದಿದ್ರೆ ಆ ಪ್ರೋಗ್ರಾಮ್ಗೆ? ಎಸ್, ಮ್ಯಾಕ್ಸಿಮಮ್. ಹೇಗಿತ್ತು ಪ್ರೋಗ್ರಾಮು? ಅಲ್ಟಿಮೇಟ್ ಆಗಿತ್ತು ಮೈ ಡಿಯರ್ ಫ್ರೆಂಡ್ಸ್, ಅಲ್ಟಿಮೇಟ್ ಆಗಿತ್ತು. ಫಿಲ್ಮ್ ಇಂಡಸ್ಟ್ರಿ ಬಂದು ನಮ್ಮ ಸಂಸ್ಥೆ ಜೊತೆಗೆ ನೆಕ್ಸ್ಟ್ OTT ಬರ್ತಾ ಇದೆ. ನಮ್ದೇ OTT. ಯಾರೋ ಕೂತ್ಕೊಂಡು ಟಿವಿ ಮನೆಯಲ್ಲಿ ಫೋನ್ ನೋಡಿದ್ರೆ, ಪಿಕ್ಚರ್ ನೋಡಿದ್ರೆ ನಿಮಗೆ ದುಡ್ಡು ಬರ್ತದೆ ಮೈ ಡಿಯರ್ ಫ್ರೆಂಡ್ಸ್. ನಿಮಗೆ ದುಡ್ಡು ಬರ್ತದೆ. ಹೊರಗಡೆ ಬರುತ್ತಾ? ಅದು ನಮ್ಮ ಕಂಪನಿಯಲ್ಲಿ ಬರುತ್ತೆ ಮೈ ಡಿಯರ್ ಫ್ರೆಂಡ್ಸ್. ಇಡೀ ಫಿಲ್ಮ್ ಇಂಡಸ್ಟ್ರಿ ನಮಗೆ ಸಾಥ್ ಕೊಟ್ಟಿದೆ. ಇಡೀ ಫಿಲ್ಮ್ ಇಂಡಸ್ಟ್ರಿ ಮೊನ್ನೆ ಸಾಥ್ ಕೊಟ್ಟಿದೆ. ದೊಡ್ಡ ವ್ಯಕ್ತಿಗಳು, ಒಬ್ರು ಗುರುಗಳು ಬಂದು ನಮ್ಮ ಸಿಸ್ಟಮ್ ಅನ್ನ ನೋಡಿ ಅವರು ಮಾತಾಡಿದ್ದಾರೆ. ಯಾರೆಲ್ಲ ಕೇಳಿಸ್ಕೊಂಡಿದ್ದೀರಿ? ಅದು ಸಂಪೂರ್ಣವಾಗಿ ನೀವು ಹೊಸ ವ್ಯಕ್ತಿಗಳಿಗೆ ಅದನ್ನೆಲ್ಲ ತೋರಿಸಿ ಅದನ್ನ ಅವ್ರಿಗೆ ಅರ್ಥ ಮಾಡಿಸಿ ಮೈ ಡಿಯರ್ ಫ್ರೆಂಡ್ಸ್. ಇದು ಯಾವುದು ರಾಕೆಟ್ ಸೈನ್ಸ್ ಇಲ್ಲ, ಒಂದು ವಂಡರ್ಫುಲ್ ಅಂತ ಸಿಸ್ಟಮ್ ಇದೆ. ಯುಟಿಲೈಸ್ ಮಾಡ್ಕೊಳ್ಳಿ, ಬೆಳೀರಿ. ಸೊ ಯಾರು ಬೇಕಾದ್ರೂ ಮಾಡ್ಬೋದು. ಸೆಂಟ್ರಲ್ ಗೌರ್ಮೆಂಟ್ ಅಲ್ಲಿ ವರ್ಕ್ ಮಾಡ್ತಾ ಇರುವಂತರೂ ಮಾಡ್ಬೋದು, ಮಿಲಿಟರಿಯಲ್ಲಿ ವರ್ಕ್ ಮಾಡ್ತಾ ಇರುವಂತರೂ ಮಾಡ್ಬೋದು. ಸೊ ಒಬ್ಬ ಹೌಸ್ ವೈಫು ಮಾಡ್ಬೋದು, ಒಬ್ರು ಡ್ರೈವರು ಮಾಡ್ಬೋದು. ಪ್ರತಿಯೊಬ್ಬ ವ್ಯಕ್ತಿನೂ ಈ ಬಿಸ್ನೆಸ್ ಮಾಡ್ಬೋದು. ಯುಟಿಲೈಸ್ ಮಾಡ್ಕೊಳ್ಳಿ, ಬೆಳೀರಿ, 4 ಜನರನ್ನ ಬೆಳೆಸಿ. ಯಾವುದೇ ತರಹಂತ ಕ್ಲಾರಿಫಿಕೇಶನ್ ಇದ್ರೆ ಸೊ ನೀವೆಲ್ಲರೂ ಕೇಳಿ ತಿಳ್ಕೊಂಡು ನಿಮ್ಮ ಮನೆಗೆ ನೀವೇನಾಗಿ ನಮ್ಮ ಕೇಶವಮೂರ್ತಿ ಸರ್ ಹೇಳ್ದಂಗೆ ಎಂತ ಚಂದ ಮಾತಾಡೋದಿಲ್ಲ. ಅವ್ರ ಮಿಸ್ಸಸ್ಸು ಇಲ್ಲ ಇದ್ದಾರೆ. ಕೇಳಿ, ಎಷ್ಟು ಸತಿ ನಂಗೆ ಫೋನ್ ಮಾಡಿದ್ರೆ ರಿಸೀವೇ ಮಾಡಿಲ್ಲ. ಮಾಡ್ತಾನೆ ಇರಲಿಲ್ಲ ಮೇಡಮ್ ಅವರೇ, ನಿಮ್ಮ ಹಸ್ಬೆಂಡು. ನೋಡೋದು ಬಿಸಿ, ಐ ಆಮ್ ಬಿಸಿ. ಪಾಪ ಕೋರ್ಟಲ್ಲಿ ಇರ್ತಾ ಇದ್ರು ಅವರು. ಸೊ ನಾನು ತಪ್ಪು ಏನು ಮಾಡಿದೆ ಅಂದರೆ 3 ವಿಡಿಯೋ ಇದೆಯಲ್ಲ ಟೀ ಅಂತ ಕಳಿಸ್ಬಿಟ್ಟಿದ್ದೆ. ವಿಡಿಯೋ ಕಳಿಸಿದಾಗ ಅದು ಅರ್ಥ ಆಗದೆ ಅವ್ರು ನಮ್ಮನ್ನ ರೀಚ್ ಆಗಿಲ್ಲ. ಅದಾದ ನಂತರ ಕೂತ್ಕೊಂಡು ಮಾತಾಡಿದ್ವಿ. ಇವತ್ತು ನೋಡಿ, ನೀವಿಲ್ಲಿ ಕರ್ಕೊಬಂದವರಿಗೆಲ್ಲ ಅರ್ಥ ಆಗಿದೆ ಎಲ್ರು ಇವತ್ತು. ಸೊ ನೋಡಿ, ನಾನು ಈ ಬಿಸ್ನೆಸ್ಗೆ ಬಂದೆ, 15,000 ಪ್ರಾಡಕ್ಟ್ ತಗೊಂಡೆ. ಯಾವುದು? ಒಂದು ಒಳ್ಳೆ ಸೂಟ್ ಲೆಂತ್ ತಗೊಂಡೆ. ಒಂದೊಳ್ಳೆ ಆರ್ಟ್ ಸಿಲ್ಕ್ ಸ್ಯಾರಿ ತಗೊಂಡೆ. ಸ್ಯಾರಿನ ನಮ್ಮ ಹೆಂಡತಿಗೆ ಹೋಗಿ ಗಿಫ್ಟ್ ಕೊಟ್ಟೆ. ಸೊ ಎಂಗೇಜ್ಮೆಂಟ್ ಆದಾಗ, ಮದುವೆ ಆಗಬೇಕಿರೋ ಮುಂಚೆ ಎಲ್ಲ ಹೆಂಡತಿಯರಿಗೆ ನಾವು ಗಿಫ್ಟ್ ಕೊಡ್ತಾ ಇದ್ವಿ, ರೈಟಾ? ಗಿಫ್ಟ್ ಕೊಡ್ತಾ ಇದ್ವಿ. ಮದುವೆ ಆದ್ಮೇಲೆ ಮತ್ತೆ ಅವ್ರಿಗೆ ಗಿಫ್ಟ್ ಕೊಟ್ಟಿದ್ದಿಲ್ಲ. ತಗೊಂಡೋಗಿ ಗಿಫ್ಟ್ ಕೊಟ್ಟೆ. ಒಂದೊಳ್ಳೆ ರೋಸಾ, ಒಂದೊಳ್ಳೆ ಚಾಕ್ಲೇಟು, ಒಂದೊಳ್ಳೆ ಬಟ್ಟೆ. ಕಲರ್ ಕೇಳಬೇಡ, ನನಗೆ ಇಷ್ಟ ಆಗಿದ್ದು ಕಲರ್ ತಂದ್ಕೊಟ್ಟಿದ್ದೀನಿ. ರೇಟ್ ಕೇಳಬೇಡ, ಅವ್ರಿಗೆ ಹೇಳ್ಬೇಕು. ರೇಟ್ ಲೇಡೀಸ್ ಎಲ್ಲ ನೀವೆಲ್ಲ ಹೆಂಗ್ ಮಾಡ್ತೀರಿ ಹೇಳಿ? ಒಂದು ವಸ್ತು ಬಂದ ತಕ್ಷಣ ಇದ್ರ ರೇಟ್ ಎಷ್ಟು, ಈ ಕಲರ್ ನಂಗೆ ಇಷ್ಟ ಆಗಿಲ್ಲ ಅಂತ ಹೇಳ್ತೀರಾ. ನಾನು ಕೇಳಿದ್ದಂಗಲ್ಲ. ಸೊ ನೀನು ಕಲರ್ ಕೇಳಬೇಡ, ನನಗೆ ಇಷ್ಟ ಆಗಿದೆ, ನಾನು ಗಿಫ್ಟ್ ಕೊಟ್ಟಿದ್ದೀನಿ ಅಷ್ಟೇ ಅಂತ ಹೇಳಿದೆ. ತಗೊಂಡೋಗಿ ಕೊಟ್ಟೆ. ಆ ಬ್ರೇಸರ್ನ ಈ ಥರ ಹೊಲ್ಸ್ಕೊಂಡು ಆವತ್ತಿಂದ ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ವಿ. ಇವತ್ತು ಮೈ ಡಿಯರ್ ಫ್ರೆಂಡ್ಸ್, ಒಂದು ಫಸ್ಟ್ ಗೋವಾ ಟ್ರಿಪ್ ಅಚೀವ್ಮೆಂಟ್ ಮಾಡಿದ್ದೀವಿ, ಟ್ಯಾಬ್ ಅಚೀವ್ಮೆಂಟ್ ಮಾಡಿದ್ದೀವಿ. ಅದ್ರ ಜೊತೆಗೆ ಫಾರಿನ್ ಟ್ರಿಪ್ ಆಗಿದೆ. ಅದ್ರ ಜೊತೆಗೆ ಬೈಕ್ ಆಗಿದೆ. ಯಾವ ಬೈಕ್ ಸರ್? BMW. ನನಗೆ ತುಂಬಾ ಇಷ್ಟ ಆಯ್ತು ಸರ್ ಅದು. ನೋಡಿ, ನಾನು BMW ಬೈಕ್ ಮೈ ಡಿಯರ್ ಫ್ರೆಂಡ್ಸ್, ಜೀವನದಲ್ಲಿ ಓಡಿಸ್ಬೇಕು, ಎಂಜಾಯ್ ಮಾಡಬೇಕು, ಖುಷಿ ಪಡಬೇಕು. ಅದೆಲ್ಲ ನಮ್ಮ ಕಂಪ್ನಿ ಕೊಟ್ಟಿದೆ. ಅವಕಾಶವನ್ನ ಮಾಡಿಕೊಟ್ಟಂತ ಉದಯ್ ಸರಿಗೆ ನಾನು ಥ್ಯಾಂಕ್ ಯು ವೆರಿ ಮಚ್ ಹೇಳ್ತಾ ಇದ್ದೀನಿ ಸರ್. ನೋಡಿ, ಅವ್ರ ಜೊತೆಗೆ ಕರ್ಕೊಂಡ್ಬಂದು ನಿಲ್ಸಿದ್ದಾರೆ. ಅವ್ರ ಜೊತೆಗೆ ಕರ್ಕೊಂಡ್ಬಂದು ನಿಲ್ಸಿದ್ದಾರೆ. ಬೇರೆ ಕಡೆ ಮಾಡ್ತಾರ? ಬೇರೆ ಕಂಪ್ನಿಗಳಲ್ಲಿ ಸೊ ಒಬ್ಬ ಎಂಪ್ಲಾಯ್ ಬೆಳಿತಾನಂದ್ರೆ ಇನ್ನೊಬ್ಬ ಹೋಗಿ ಏನ್ ಮಾಡ್ತಾನೆ? ದಬಕ್ಕ ಏನ್ ಮಾಡ್ತಾರೆ? ದಬಕ್ಕ ಹೇಳಿ ಹೊರಗಡೆ ಹಾಕ್ತೀನಿ, ರೈಟಾ? ಬಕೆಟ್ ಹಿಡಿಯುವ ಕೆಲಸ ಮಾಡ್ತಾರಲ್ಲಿ. ಇಲ್ಲ ಆಗಿಲ್ಲ. ಸೊ ತಾನು ಬೆಳೀತಾ ನಮ್ಮವರೆಲ್ಲ ಬೆಳ್ಕೊಂಡು ಬರುವಂತ ಒಂದು ವಂಡರ್ಫುಲ್ ವೇದಿಕೆ ಇದೆ. ನಾನು ಹೇಳೋದಷ್ಟೇ, ನಮ್ಮ ಜೊತೆಗೆ ಮಿನಿಮಮ್ ಅಂದ್ರು 3 ವರ್ಷ ನಿಂತ್ಕೊಳ್ಳಿ. ಎಷ್ಟು ವರ್ಷ? 3 ವರ್ಷ ನೀವು ಮಾಡುವ ಕೆಲಸದ ಜೊತೆಗೆ ನಮ್ಮ ಜೊತೆ ನಿಂತ್ಕೊಂಡ್ರೆ ಬೆಂಗಳೂರಲ್ಲಿ ಮಿನಿಮಮ್ ಅಂದ್ರು 1.5 ಲಕ್ಷ ರೂಪಾಯಿಯ ರೆಂಟ್ ನಿಮ್ದು ಓನ್ ಆಗಿ ತಗೊಳ್ತೀರಾ.
ಸಪೋರ್ಟ್ ಮಾಡಕ್ಕೆ ಅಷ್ಟೂ ಜನ ಲೀಡರ್ಸ್ ಇದ್ದಾರೆ ಮೈ ಡಿಯರ್ ಫ್ರೆಂಡ್ಸ್. ಸಪೋರ್ಟ್ ಮಾಡಕ್ಕೆ ಅಷ್ಟೂ Leaders. ಜನ ಲೀಡರ್ಸ್ ಇದ್ದಾರೆ. ಸಾಥ್ ಕೊಡಕ್ಕೆ ನೀವು ರೆಡಿ ಇದ್ದೀರಾ? ಎಸ್. ಇಂಥ ಒಂದು ವಂಡರ್ಫುಲ್ ಆದಂತ ಒಂದು ಸಿಸ್ಟಮ್ ನ ಕ್ರಿಯೇಟ್ ಮಾಡಿರೋಂತ ಅವರ್ ಗ್ರೇಟ್ ವ್ಯಕ್ತಿ ಅಂತ ಹೇಳ್ಬೋದು. ಸೊ ದೀಪು ಗೌಡ ಸರ್. ಸೊ ಅದ್ರ ಜೊತೆಗೆ ಸಪೋರ್ಟ್ ಮಾಡಿರೋಂಥ ನವೀನ್ ಸರ್ ಆಗಿರ್ಬೋದು, ಸುದೀಪ್ ಸರ್ ಆಗಿರ್ಬೋದು, ನಮ್ಮ ವಂಡರ್ಫುಲ್ ಆದಂತ ಉದಯ್ ಸರ್ ಆಗಿರ್ಬೋದು. ಅದ್ರ ಜೊತೆಗೆ ನಾವು ಬೆಳಿಲಿಕ್ಕೆ, ನೀವು ಬೆಳಿಲಿಕ್ಕೆ ನಮ್ಮ ಜೊತೆಗೆ ನಿಂತ ನನ್ನ ಬಿಸ್ನೆಸ್ ಪಾರ್ಟ್ನರ್ ಆಗಿರ್ಬೋದು. ಎಲ್ಲರಿಗೂ ಹೊಂದಿಸ್ತಾ ನನ್ನ 2 ಅನಿಸಿಕೆಯನ್ನು ಮುಗಿಸ್ತಾ ಇದ್ದೀನಿ. ಸೊ